ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಸೊ ನೋಡ್ತಾ ಇರ್ಬೋದು, ಈ ರೀತಿಯಾದಂಥ ಒಂದು ವಿಡಿಯೋಗೆ, ನಾರ್ಮಲ್ ವಿಡಿಯೋಗೆ ಯಾವ ಥರ ಎಫೆಕ್ಟ್ ಆ್ಯಡ್ ಮಾಡೋದಂತ ತೋರಿಸ್ಕೊಡ್ತೀನಿ. ಅದು HDR ಎಫೆಕ್ಟ್ ಯಾವ ಥರ ಆ್ಯಡ್ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ಗಂಟೆ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ. ಸೊ ಇದು ಯಾವ ರೀತಿ ಕ್ರಿಯೇಟ್ ಮಾಡೋದಂತ ನಿಮಗೆ ಅಲರ್ಟ್ ಮೋಷನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ನಾನು ಇದು ಆಲ್ರೆಡಿ ಎಡಿಟ್ ಮಾಡಿರೋದು, ನಿಮಗೆ ಸ್ಟಾರ್ಟಿಂಗಿಂದ ತೋರಿಸ್ಕೊಡ್ತೀನಿ. ಬ್ಯಾಕ್ ಬನ್ನಿ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಇದೆಲ್ಲ ಕ್ಲಿಕ್ ಮಾಡಿ, ಮತ್ತು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾಗೆ ಬನ್ನಿ. ಇಲ್ಲಿ ನಿಮಗೆ ಯಾವ ಥರ ಬೇಕೋ ವಿಡಿಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಡಿಟ್ ಮಾಡೋ ವಿಡಿಯೋನ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಫೆಕ್ಟ್ ಮೇಲೆ ಬನ್ನಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಾಪಿ ಚಾನಲ್ ರಿಮ್ಯಾಪ್ ಅಂತ ಟೈಪ್ ಮಾಡಿ. ಫಸ್ಟ್ ಆಪ್ಷನ್ ಇದೆಯಲ್ಲ ಅದು ಕ್ಲಿಕ್ ಮಾಡಿ, ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನು ವ್ಯಾಲ್ಯೂ ಚೇಂಜ್ ಮಾಡೋಂಗಿಲ್ಲ, ಇಲ್ಲಿ ಫಾಲೋ ಮಾಡಿ ಯಾವ ಥರ ನಾನು ಸೆಟ್ ಮಾಡ್ತಿದ್ದೀನಿ ಅದನ್ನು. ಸೆಕೆಂಡ್ ಒನ್ನು YD, ಥರ್ಡ್ ಒನ್ನು RD, G. ಓಕೆ, ಪ್ಲಸ್ ಮತ್ತು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಗಾಸಿಯನ್ ಬ್ಲರ್ ಅಂತ ಸ್ಯಾಚುರೇಷನ್ ಆ್ಯಂಡ್ ವೈಬ್ರೇಷನ್ ಕ್ಲಿಕ್ ಮಾಡಿ. ಸ್ಯಾಚುರೇಷನ್ನ 24.5 ಸಮಥಿಂಗ್ ಇಡಿ. ಮತ್ತು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಪ್ಲಸ್ ಐಕನ್ ಬ್ಯಾಕ್ ಬಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಒಂದು ಶೇಪ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಈ ಶೇಪ್ ಕಲರ್ ಬಂದು ಸ್ಕೈ ಬ್ಲೂ ಸೆಟ್ ಮಾಡಿ. ಮತ್ತು ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರ್ಬೋದು 3 ಬಟನ್ ಐಕಾನು, ಅಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಾಪಿ ಬ್ಯಾಕ್ಗ್ರೌಂಡ್ ಅಂತ ಟೈಪ್ ಮಾಡಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಗಾಸಿಯನ್ ಬ್ಲರ್ ಅಂತ ಟೈಪ್ ಮಾಡಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಗಾಸಿಯನ್ ಬ್ಲರ್ನ ಅದ್ರ ವ್ಯಾಲ್ಯೂ 420 ಇಡಿ. ಓಕೆ, ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋಸರ ಗಾಮಾ ಅಂತ ಟೈಪ್ ಮಾಡಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋಸರ್ನ -65 ಇಡಿ, 0.65. ಮತ್ತು ಗಾಮಾನ 940 ಇಡಿ, 0.940. ಮತ್ತು ಆಫ್ಸೆಟ್ನ 0.05 ಇಡಿ, -0.05. ಓಕೆ, ಬ್ಯಾಕ್ ಬನ್ನಿ. ಬ್ಲೆಂಡಿಂಗ್ ಮೇಲೆ ಬಂದು ಡಿಫ್ರೆನ್ಸ್ ಇದೆಯಲ್ಲ, ಅಲ್ಲಿ ಥರ್ಡ್ ಆಪ್ಷನ್ ಇದೆ ನೋಡಿ, ಸಬ್ಸ್ಟ್ರಾಕ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಬ್ಯಾಕ್ ಬನ್ನಿ. ಮತ್ತೆ ಒಂದು ಶೇಪ್ ಕ್ರಿಯೇಟ್ ಮಾಡಿ. ಈ ಶೇಪ್ ಕಲರ್ನ ವೈಟ್ ಕಲರ್ ಮಾಡಿ, ಮತ್ತು ಇದನ್ನು ಫುಲ್ ಸ್ಕ್ರೀನ್ ಮಾಡಿ. ಸೇಮ್ ಅದೇ ರೀತಿ ಫಸ್ಟಿಗೆ ಹೇಳ್ಕೊಟ್ಟು ಅದೇ ರೀತಿ. ಫಿಲ್ ಕಂಪೋಸಿಷನ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಬ್ಲೆಂಡಿಂಗ್ ಬಂದು ಕಾಂಟ್ರಾಸ್ಟ್ ಇದೆಲ್ಲ, ಅಲ್ಲಿ ಓವರ್ಲೇ ಅಂತ ನೋಡಿ, ಫಸ್ಟ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಆಲ್ರೆಡಿ ಆಲ್ಮೋಸ್ಟ್ ಅರ್ಧ ಎಫೆಕ್ಟು ಅಪ್ಲೈ ಆಗಿದೆ. ನೆಕ್ಸ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಒಂದು ಶೇಪ್ ಕ್ರಿಯೇಟ್ ಮಾಡಿ. ಈ ಶೇಪ್ ಕಲರ್ನ ನೀವು ಬ್ಲ್ಯಾಕ್ ಇಟ್ಕೊಳ್ಳಿ. ಓಕೆ, ಇದನ್ನು ಸೇಮ್ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ, ಅಂದರೆ ಫಿಲ್ ಕಂಪೋಸಿಷನ್ ಏರಿಯೋ. ಮತ್ತು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸಿಂಪಲ್ ಸ್ಟಾರ್ ಫೀಲ್ಡ್ ಅಂತ ಟೈಪ್ ಮಾಡಿ.
ಸಿಂಪಲ್ ಸ್ಟಾರ್ ಫೀಲ್ಡ್ ಅಂತ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಸ್ಟಾರ್ಟಿಂಗ್ ಕೀ ಫ್ರೇಮ್ ಆನ್ ಮಾಡ್ಕೊಳ್ಳಿ ಮತ್ತು ಲಾಸ್ಟಲ್ಲೊಂದು ಆ್ಯಡ್ ಮಾಡ್ಕೊಳ್ಳಿ ಕೀ ಫ್ರೇಮ್ನ. ಓಕೆ, ಸ್ಟಾರ್ಟಿಂಗ್ ಕೀ ಫ್ರೇಮಲ್ಲಿ ನೀವು ಪೊಸಿಷನ್ನ 6-10 ಇಡಿ. ಓಕೆ, 16 ಆಯಿತು. ಸ್ಕೇಲ್ ವ್ಯಾಲ್ಯೂನ ಚೇಂಜ್ ಮಾಡಬೇಡಿ. ನೆಕ್ಸ್ಟ್ ಸೈಜ್ ನಿಮಗೆ ಬಿಟ್ಟಿದ್ದು ಎಷ್ಟು ಬೇಕಾದ್ರೆ ಇಟ್ಕೋಬೋದು. ನಾನು ಸದ್ಯಕ್ಕೆ 310 ಸಮಥಿಂಗಲ್ಲಿ ಇಡ್ತೀನಿ. ಓಕೆ, ಬ್ಯಾಕ್ ಬನ್ನಿ, ಬ್ಲೆಂಡಿಂಗ್ ಮೇಲೆ ಬನ್ನಿ, ಅಲ್ಲಿ ಲೈಟಿನಲ್ಲಿ ಸ್ಕ್ರೀನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇವಾಗ ಅದು ಫುಲ್ ಎಂಡ್ ಗಂಟ ಬರಬೇಕಲ್ಲ ಇದು ಎಫೆಕ್ಟು, ಅದಕ್ಕೋಸ್ಕರ ಅಲ್ಲಿ ಕ್ಲಿಕ್ ಮಾಡಿ ಲಾಂಗ್ ಪ್ರೆಸ್ ಮಾಡಿ ಈ 3 ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫುಲ್ ಎಂಡ್ ಆಫ್ ದ ವೀಡಿಯೋ ಗಂಟ ಡ್ರ್ಯಾಗ್ ಮಾಡ್ಕೊಬನ್ನಿ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ಎಂಡ್ ಆಫ್ ದ ವೀಡಿಯೋ ಗಂಟ ಬಂತು ಲೇಯರ್. ಸೊ ನೋಡ್ತಾ ಇರ್ಬೋದು, ಫುಲ್ ಕಂಪ್ಲೀಟಾಗಿ ವೀಡಿಯೋ ಎಡಿಟ್ ಆಗಿದೆ. ನೋಡೋದಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಯಾವ ರೀತಿ ಎಡಿಟ್ ಮಾಡೋದು ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.